ನಮಸ್ಕಾರ. ಸುಮಾರು ದಿನ ಆದಮೇಲೆ ನಾನಿವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ, ಹಾಗಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ನಾನಿವತ್ತು ರಾತ್ರಿ ಊಟಕ್ಕೆ ಇಡ್ಲಿ ಮತ್ತು ಸಾಂಬಾರು ಮಾಡ್ತಾ ಇದ್ದೀನಿ. ಇವತ್ತು ಬೇಳೆ ಇಲ್ಲದೆ ನಾನು ಹೇಗೆ ಸಾಂಬಾರು ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲು ಈರುಳ್ಳಿ ಮತ್ತು ಟೊಮೆಟೊಗೆ ಸ್ವಲ್ಪ ಚಿಲ್ಲಿ ಹಾಗೂ ಅರಿಶಿನ ಪೌಡ್ರು ಹಾಕ್ಕೊಂಡು ನೀವು ಅದನ್ನು ಒಂದು ಕುಕ್ಕರಲ್ಲಿ ಬೇಯಿಸೋಕೆ ಇಟ್ಬಿಡಿ. ಆಮೇಲೆ ಒಗ್ಗರಣೆಗೆ ನಾವು ಸಾಮಾನ್ಯವಾಗಿ ಏನೆಲ್ಲ ಹಾಕ್ತೀವೋ ಅದನ್ನು ನಾನು ಏನೆಲ್ಲ ತೋರಿಸಿದ್ದೀನೋ ಅದನ್ನೆಲ್ಲ ಹಾಕ್ಕೊಡಿ. ಆಮೇಲೆ ನೀವು ಸೈಡಲ್ಲಿ ಬೇಯಿಸಿಟ್ಟಿರುವಂಥ ಈ ವೆಜಿಟೇಬಲ್ಸ್ನ ನೀರಿರುತ್ತಲ್ಲ ಅದನ್ನು ಮಾತ್ರ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಾಯ್ಲ್ ಆದಮೇಲೆ ಅದಕ್ಕೆ ನೀವು ರುಚಿಗೆ ಉಪ್ಪು, ಸಕ್ಕರೆ ಅದನ್ನೆಲ್ಲ ಹಾಕಿ ಆದಮೇಲೆ ನೆಕ್ಸ್ಟು ಈ ಥರ ನೋಡಿ ನಾವು ಮ್ಯಾಶ್ ಮಾಡ್ಕೊಳ್ಬೇಕು. ಅದು ಮ್ಯಾಶ್ ಮಾಡಿದ್ದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಅದಕ್ಕೆ ನೆಕ್ಸ್ಟ್ ನೀವು ಈ ಥರ 1 ಸ್ಪೂನ್ ಕಡಲೆ ಹಿಟ್ಟನ್ನು ಸ್ವಲ್ಪ ನೀರಿಗೆ ಮಿಕ್ಸ್ ಮಾಡಿ ಹಾಕಿದರೆ ಗ್ರೇವಿ ಅಂತೂ ಸಖತ್ತಾಗಿ ಆಗುತ್ತೆ. ಆಮೇಲೆ ಎಂಡಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಇಡ್ಲಿ ಅಂತೂ ರೆಡಿ ಆಯಿತು. ನಾನಿವಾಗ ಊಟ ಮಾಡ್ತಾ ಇದ್ದೀನಿ. ಬಾಯ್.